ರಾಜ್ಯದ ನೂತನ ಡಿಜಿಐಜಿಪಿಯಾಗಿ ಎಂಎ ಸಲೀಂ ನೇಮಕ ಆಗಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಎಂಎ ಸಲೀಂ ಪೊಲೀಸ್ ಕಾರ್ಯನಿರ್ವಹಣೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುತ್ತೇವೆ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣಗಳ ಮೇಲೆ ಲಕ್ಷ್ಯವಿಡುವ ಮೂಲಕ ತಪ್ಪು ಮಾಹಿತಿಗಳನ್ನ ಹಾಗೂ ಸುಳ್ಳು ಸುದ್ದಿಗಳು ಹರಡದಂತೆ ತಡೆಯುವುದು ನಮ್ಮ ಮುಂದಿರುವ ಬಹುದೊಡ್ಡ ಸವಾಲು. ರಾಷ್ಟ್ರ ವಿರೋಧಿ ಮತ್ತು ಸಮಾಜಘಾತುಕ ಚಟುವಟಿಕೆಗಳನ್ನ ಸಂಪೂರ್ಣವಾಗಿ ತಡಿತೀವಿ. ಅಲ್ಲದೆ ರೌಡಿ ಚಟುವಟಿಕೆಗಳನ್ನ ಬುಡ ಸಮೇತ ಕಿತ್ತು ಹಾಕುವುದಾಗಿ ಸಲೀಂ ತಿಳಿಸಿದ್ದಾರೆ. ರಾಜ್ಯದ ನೂತನ ಡಿಜಿಐಜಿಪಿಯಾಗಿ ಎಂಎ ಸಲೀಂ ನೇಮಕ ಆಗಿದ್ದಾರೆ. ಬರ್ರಪ್ಪ ಸೈಡಿಗೆ ಸಾಕು ಜೋಡ ತೆಗಿತಾರೆ. ನಾವೇ 32 ವರ್ಷದಿಂದ ನೋಡ್ತಾನೆ ಬಂದಿದ್ದೀವಿ. ಲಾಟ್ ಆಫ್ ಚೇಂಜಸ್ ಆಗ್ತಾವೆ. ಮುಂಚೆ ತನಿಖೆಗಳಲ್ಲಿ ಎಷ್ಟು ಸಮಸ್ಯೆ ಬರ್ತಾ ಇತ್ತು, ಅಷ್ಟು ಈಗ ಟೆಕ್ನಾಲಜಿ ಬಳಸ್ತಾ ಇರೋದ್ರಿಂದ ನಮಗೆ ಅಷ್ಟು ಅನುಕೂಲತೆಗಳು ಜಾಸ್ತಿ ಇದೆ. ಓಕೆ, ಸೊ ಅದರಿಂದ ಲೇಟೆಸ್ಟ್ ಟೆಕ್ನಾಲಜಿ ಏನಿದೆ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳುವಂಥದ್ದು, ಲಾಸ್ಟ್ ಪೊಲೀಸ್ ಮ್ಯಾನ್ ಅಂತ ಅಬ್ಸರ್ವ್ ಮಾಡ್ಕೊಳ್ಳುವಂಥದ್ದು. ದೆನ್ ಪ್ರಿವೆನ್ಷನ್ ಆಫ್ ಸೈಬರ್ ಕ್ರೈಮ್ ನಮ್ಮ ಸಿಐಡಿ ನಲ್ಲೇ ನಮ್ಮ CCIDR ಆಲ್ಮೋಸ್ಟ್ 40,000 ಪೊಲೀಸರಿಗೆ ನಾವು ಟ್ರೈನ್ ಮಾಡಿದ್ದೀವಿ. ನಮ್ಮ ಕರ್ನಾಟಕ ಸ್ಟೇಟ್ ಮಾತ್ರ ಇಲ್ಲ, ಬೇರೆ ಸ್ಟೇಟ್ ಎಲ್ಲ ಜುಡಿಷಿಯಲ್ ಆಫೀಸರ್ಸ್ ನಮ್ಮ ಸ್ಟೇಟ್ ಅಲ್ಲಿ 1200 ಜುಡಿಷಿಯಲ್ ಆಫೀಸರ್ಸ್ ಆಗಿದ್ದಾರೆ. ಅಪ್ ಟು ಸೆಷನ್ ಜಡ್ಜಸ್ ಲೆವೆಲ್ ಅವ್ರಿಗೂ ಸಹ ಟ್ರೈನ್ ಮಾಡಿದ್ದೀವಿ. ಮತ್ತೆ ಪ್ರಾಸಿಕ್ಯೂಟರ್ಸ್ ಅಂದ್ರೆ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಅವರು ಸಹ ತರಬೇತಿ ಕೊಟ್ಟಿದ್ದೀವಿ. ಅದು ಫೋಕಸ್ ಅನ್ನ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಲಾಸ್ಟ್ ಪರ್ಸನ್ ಅವರು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ಇಸ್ ದಿ ನಾರ್ಮಲ್ ಕ್ರೈಮ್ ಅಂತ ಹೇಳ್ಬೋದು. ಆತರ ಅದು ಭಾವಿಸಬಹುದು. ಸೊ ಅದರಿಂದ ಅದರ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಹರಿಸೋದು. ಅಂಡ್ ಸೋಷಿಯಲ್ ಇವೆಂಟ್ಸ್ ಲೈಕ್ ಡ್ರಗ್ ಮೆಲನ್ಸ್, ಗ್ಯಾಮ್ಲಿಂಗ್, ಆಲ್ ಅದರ್ ಏನು ಮಟ್ಟ ಗ್ಯಾಮ್ಲಿಂಗ್ ಅದೆಲ್ಲ ಐತೆ, ಅದನ್ನ ಅದ್ರ ಬಗ್ಗೆ ನಿಗಾ ವಹಿಸಿ ಅದನ್ನ 100% ಮಟ್ಟ ಹಾಕ್ಬೇಕು. ದಟ್ ಇಸ್ ವೆರಿ ಅಂತದೆಲ್ಲ ಬಹಳಷ್ಟು ಎಲ್ಲ ಜಿಲ್ಲೆಗಳಲ್ಲಿ ಆಲ್ಮೋಸ್ಟ್ ಈಗ ಒಳ್ಳೆ ಪ್ರೋಗ್ರಾಮ್ಸ್ ಇದೆ. ಅದನ್ನ ಸ್ವಲ್ಪ ಜಾಸ್ತಿ ಅಂದ್ರೆ ಮೋರ್ ಅಂಡ್ ಮೋರ್ ಸಿಟಿಸನ್ ಪಾರ್ಟಿಸಿಪೇಷನ್ ಮಾಡುವಂತ ವ್ಯವಸ್ಥೆಯನ್ನ ಮಾಡಬೇಕು, ಪ್ರಯತ್ನ ಮಾಡ್ತೀವಿ. ಇನ್ಫ್ಯಾಕ್ಟ್ ಸೀನಿಯರ್ ಆಫೀಸರ್ಸ್ ಆಲ್ಸೋ ಪಾರ್ಟ್ ಆಫ್ ದಿಸ್. ಪ್ಲಾನ್ ಮಾಡೋದು, ಸ್ಕೀಮ್ಸ್ ಮಾಡೋದು, ತಾವು ಡಿಸ್ಟ್ರಿಕ್ಟ್ ಹೋದ ಅಲ್ಲಿ ಜನ ಕಾರ್ಯಕ್ರಮಗಳನ್ನ ಮಾಡ್ತಾರೆ, ಜನಗಳು ಭೇಟಿ ಕೋರ್ಸ್ ನೋಡ್ತಾ ಇರ್ಬೋದು. ಪ್ರತಿ ಜಿಲ್ಲೆನಲ್ಲಿ ಈಗ 2ನೇ ಶನಿವಾರ ಮತ್ತೆ 4ನೇ ಶನಿವಾರ ಜನಸಂಪರ್ಕ ಸಭೆಗಳು ಆಗ್ತದೆ. ಸೆಕೆಂಡ್ ಸ್ಯಾಟರ್ಡೇ